ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಬನ್ನಿ. ಇವತ್ತು ನಡೆದಿರುವಂಥ ಟುಡೇ CBSE ಬೋರ್ಡ್ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ ಸಬ್ಜೆಕ್ಟ್ ಕನ್ನಡ 24/2/2024 ಸಾಲಿನಲ್ಲಿ ನಡೆದಿರುವಂಥ ಕನ್ನಡ ಪ್ರಶ್ನೆ ಪತ್ರಿಕೆ ಹೇಗಿದೆ, ಸಂಪೂರ್ಣ ಉತ್ತರಗಳೊಂದಿಗೆ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಅನಾಲಿಸಿಸ್ ಯಾವ ರೀತಿ ಇದೆ, ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬಂದಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆ ಪ್ರತಿ ವರ್ಷದಲ್ಲಿ ಒಂದು ಗೊಂದಲ ಇರುತ್ತದೆ. ನಾನು ಅಂದ್ಕೊಂಡಿದ್ದೆ ಈ ವರ್ಷನೂ ಏನಾದ್ರು ಗೊಂದಲ ಜಾಸ್ತಿ ಇದ್ದುಬಿಡ್ತೈತೋ ಏನೋ ಅಂತ ಅಂದ್ಕೊಂಡಿದ್ದೆ. ಪ್ರತಿ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷದ ಪ್ರಶ್ನೆ ಪತ್ರಿಕೆ ಮಕ್ಕಳ ಮಟ್ಟಕ್ಕೆ ಸ್ವಲ್ಪನಾದರೂ ಇದೆ ಅಂತ ನನಗನ್ನಿಸುತ್ತದೆ. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿರುವಂಥ ಟೀಮ್ ಏನಿದೆಯೋ ಆ ಗುಂಪಿನವರಿಗೆ ಫಸ್ಟಿಗೆ ನಾನು ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಯಾಕಂದರೆ ಸ್ವಲ್ಪ ಮಟ್ಟಿಗಾದರೂ ಎಲ್ಲ ಮಕ್ಕಳು ಬರೆಯುವ ಹಾಗೆ ಇದೆ. ಪ್ರತಿ ವರ್ಷದ ಪೇಪರು ಎಲ್ಲ ಮಕ್ಕಳು ಬರೆಯುವ ಹಾಗೆ ಇರ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಇನ್ನೊಂದೇನೆಂದರೆ ಮಕ್ಕಳು 1 ವೀಕಿನಿಂದ ಕೇಳ್ತಾ ಇದ್ರು ನನ್ನ ಹತ್ರ, ಮ್ಯಾಮ್ ಬ್ಲೂ ಪ್ರಿಂಟ್ ಪ್ರಕಾರದಲ್ಲೇ ನಾವು ಬರುತ್ತದೆಯಾ? ಯಾಕಂದ್ರೆ ಅವರಿಗೆ ಬೇರೆ ಬೇರೆ ಸಬ್ಜೆಕ್ಟ್ನಲ್ಲಿ ಹಾಗೆ ಬಂದ್ಬಿಡ್ತು. ಹಾಗಾಗಿ ಇವರಿಗೆ ಕನ್ನಡದ ಮಕ್ಕಳಿಗೆ ಒಂದು ಡೌಟ್. ಪ್ರತಿಯೊಬ್ಬರು ಅದನ್ನೇ ಕೇಳ್ತಾರೆ. ನೀವು ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು, ಎಲ್ಲರೂ ಕಮೆಂಟ್ ಮಾಡಿದ್ದಾರೆ, ಮ್ಯಾಮ್ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತದೆಯಾ? ಯಾಕಂದ್ರೆ ನನಗೆ ಈ ಕ್ವಶನ್ ನನ್ನ ಫೋನ್ ನಂಬರನ್ನು ಯೂಟ್ಯೂಬ್ ಚಾನಲಲ್ಲಿ ಇರೋದ್ರಿಂದ ಈ ಪ್ರತಿ ಮಕ್ಕಳಿಗೂ ಆನ್ಸರ್ ಮಾಡಿ ಮಾಡಿ ಸಾಕಾಗೋಯ್ತು. ಯಾಕಂದರೆ ಮಕ್ಕಳಿಗೆ ಎಲ್ಲ ಲೆಸನ್ನು ಓದಿ, ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಗೊಂದಲ, ಯಾಕಂದರೆ ಪ್ರತಿ ವರ್ಷ ಬರಲಿಲ್ಲ ಅದು. ಹಾಗಾಗಿ ಈ ವರ್ಷ ಬರುತ್ತಿದೆ ಅಂತ ನಾವು ಹೇಗೆ ಹೇಳಲಿಕ್ಕೆ ಸಾಧ್ಯ? ಹಾಗಾಗಿ ಎಲ್ಲ ಲೆಸನ್ನು ಓದಿ ಅಂತಲೇ ನಾನು ಆನ್ಸರ್ ಮಾಡ್ತಾ ಬಂದೆ. ಆದರೂ ಸ್ವಲ್ಪ ಮಟ್ಟಿಗಾದರೂ ಬ್ಲೂ ಪ್ರಿಂಟನ್ನು ಫಾಲೋ ಅಪ್ ಮಾಡಿದಾರೇನು ಅಂತ ನನಗನ್ನಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಮಕ್ಕಳು ಬರೀಬೋದು. ಈ ವರ್ಷನ ಪೇಪರು ಓಕೆ ಅಂತ ನನಗನ್ನಿಸ್ತಾ ಇದೆ. ಮಕ್ಕಳ ಮಟ್ಟಕ್ಕೆ ಇದೆ. ಇಷ್ಟು ವರ್ಷ ತೆಗೆದುಕೊಳ್ತೇನೋ ಈ ಪೇಪರು ಅಂತ ನನಗನ್ನಿಸ್ತಾ ಇದೆ. ಅದಕ್ಕಿಂತ ಪೂರ್ವದಲ್ಲಿ ಒಂದು ರಿಕ್ವೆಸ್ಟ್ ಏನಂದರೆ, ಮನವಿ ಮಾಡ್ಕೊಳ್ಳೋದೇನೆಂದರೆ, ಈ ಶಾಂಪಲ್ ಪೇಪರು ಮತ್ತು ಕರಿಕ್ಯುಲಮ್ ಈ ಬ್ಲೂ ಪ್ರಿಂಟ್ ಮಾಡುವವರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಒಂದು ಗಟ್ಟಿಗೊಳಿಸ್ಬಿಡಿ, ಗಟ್ಟಿ ಮಾಡಿಬಿಡಿ. ಹೀಗೆ ಇರಬೇಕು ಅನ್ನೋದನ್ನು ನೀವು ರೆಡಿ ಮಾಡಿದರೆ ಆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವ ಆ ಟೀಮ್ ಏನಿದೆಯಲ್ಲ ಅವ್ರು ಮಾಡೇ ಮಾಡ್ತಾರೆ. ನೀವು ಗಟ್ಟಿಗೊಳಿಸಿಲ್ಲ ಅಂದರೆ ಅವ್ರು ಮಾಡೋದಿಲ್ಲ. ಹಾಗಾಗಿ ಖಂಡಿತವಾಗಿ ಅದನ್ನು ಮಾಡಿ. ಯಾಕಂದರೆ ಮಕ್ಕಳ ಹಿತದೃಷ್ಟಿಯಿಂದ ನೀವು ಮಾಡಲೇಬೇಕಾಗುತ್ತದೆ. ಯಾಕಂದರೆ ಮಕ್ಕಳುಗಳು ಇವತ್ತು ತುಂಬ ಖುಷಿಯಲ್ಲಿದ್ದಾರೆ. ಕೆಲವು ಮಕ್ಕಳಿಗಂತೂ ತುಂಬ ಈಸಿ ಇತ್ತು, ಕೆಲವು ಮಕ್ಕಳಿಗೆ ಓಕೆ ಏನಂತ ಡಿಫಿಕಲ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ಯಾವ ರೀತಿ ಇದೆ ನೋಡೋಣ ಅಂತ ನೋಡ್ತಾ ಹೋಗೋಣ. ಒಂದೇ ಸೆಟ್ ಇರುತ್ತದೆ, ಸೆಟ್ 4 ಇದು. ನಮ್ಮಲ್ಲಿ ಕನ್ನಡ ಒಂದೇ ಸೆಟ್ ಇರುತ್ತದೆ, ಅದೇನು ಗೊಂದಲ ಇಲ್ಲ. ಸಬ್ಜೆಕ್ಟ್ ಕನ್ನಡ, ಗರಿಷ್ಠ ಅಂಕ 80 ಮಾರ್ಕ್ಸ್, 80 ಮಾರ್ಕ್ಸು. ಸಮಯ 3 ಗಂಟೆ ಇರುತ್ತದೆ. ಇದೆಲ್ಲ ನಮ್ಮ ಮಕ್ಕಳು ಮಾಡಿದ್ದಾರೆ. ಯಾಕಂದರೆ ನಾನು ಸಾಕಷ್ಟು ಕೊಟ್ಟಿದ್ದೀನಿ. ಯಾಕಂದರೆ 15 ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ. ಹಾಗಾಗಿ ಅವರಿಗೆ ABCD ಬಗ್ಗೆ ಇದನ್ನು ಅವರು ಓದ್ಕೊಳ್ತಾ ಇದ್ರೂ ನಡೀತೈತಿ. ಯಾಕಂದರೆ ಅಷ್ಟು ರಾಜ್ಯದಲ್ಲಿರುವ ಇಡೀ ರಾಜ್ಯದ CBSE ಮಕ್ಕಳಿಗೆ ಇದ್ರ ಬಗ್ಗೆ ನಾನು ಮನದಟ್ಟ ಮಾಡಿದ್ದೀನಿ. ಅದ್ರ ಬಗ್ಗೆ ಹೆಮ್ಮೆ ಇದೆ, ನನಗೆ ಗರ್ವ ಇಲ್ಲ. ಹಾಗಿದ್ರೆ ಈ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ ನೋಡೋಣ. ವಾಚನ ಮತ್ತು ಗ್ರಹಿಕಾ ಕೌಶಲ್ಯ 20 ಅಂಕಗಳು. ಇದನ್ನ ಬಗ್ಗೆ ಸಾಕಷ್ಟು ಅನಾಲಿಸಿಸ್ ಮಾಡಿದ್ದೀನಿ. ಅವ್ರು ಮಾಡಿದ್ದೀರಾ ಮಕ್ಕಳೇ. ಈಗ ಬರೀ ಆನ್ಸರ್ ಮಾತ್ರ ಹೋಗೋಣ, ಇಲ್ಲಾಂದ್ರೆ ಲೆಂತಿ ಆಗ್ಬಿಡುತ್ತಿದೆ ಪೇಪರು. ಯಾಕಂದರೆ ವಿಡಿಯೋ ನೋಡಲಿಕ್ಕೆ ತುಂಬ ಲೆಂತಿ ಬಂದ್ಬಿಡುತ್ತೆ. ಈಗ ಆಪ್ಷನ್ 1ರಲ್ಲಿ, ಫಸ್ಟ್ 1ರಲ್ಲಿ ಆಪ್ಷನ್ಸ್ C, 2ನೇದರಲ್ಲಿ ಆಪ್ಷನ್ಸ್ D. ಓಕೆ, ಅನ್ಸಿನ್ ಪ್ಯಾಸೇಜಲ್ಲಿ. ಇಲ್ಲಿ 3ನೇದರಲ್ಲಿ ಆಪ್ಷನ್ಸ್ A, ಯಾಕಂದರೆ ಇನ್ನೂ ಸಾಕಷ್ಟು ಹೇಳೋದಿದೆ ನಾನಿಲ್ಲಿ. 4ನೇದರಲ್ಲಿ ಆಪ್ಷನ್ಸ್ B, 5ನೇದರಲ್ಲಿ ಆಪ್ಷನ್ಸ್ D. ಇದು ಮಾಡಿದ್ದೀರಲ್ಲ ಮಕ್ಕಳೇ, 5ಕ್ಕೆ 5 ಅಂಕ. ಇನ್ನು ಎರಡನೆಯದರಲ್ಲಿ ಹೇಗಿದೆ? ಇಲ್ಲಿ ಆಪ್ಷನ್ಸ್ C ಫಸ್ಟ್ 1, 2ನೇದು ಆಪ್ಷನ್ಸ್ D. ನೋಡ್ಕೊಳ್ಳಿ ಮಕ್ಕಳೇ, ಆನ್ಸರ್ ನೋಡ್ಕೊಂಡ್ಬಿಡಿ, ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಸಂಪೂರ್ಣವಾಗಿ ಆನ್ಸರ್ ಮಾಡಿದ್ದೀನಿ ನಾನಿವತ್ತು ನಿಮಗೋಸ್ಕರ. ಓಕೆ, ನೆಕ್ಸ್ಟ್ ಆಪ್ಷನ್ಸ್ B. ಇದೆಲ್ಲ ಸ್ವಲ್ಪ ಚೆನ್ನಾಗಿದೆ. ಓಕೆ, 4ನೇದು ಆಪ್ಷನ್ಸ್ A, 5ನೇದು ಆಪ್ಷನ್ಸ್ D.
ಇನ್ನು ನಾನು ಇಲ್ಲೇ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೀನ್ ಪ್ಯಾಸೇಜ್ ಇದು ನಿಮಗೆ ಗೊತ್ತಿದೆ, ಯಾಕಂದರೆ ಸೇಮ್ ಬ್ಲೂ ಪ್ರಿಂಟಲ್ಲಿ ಹೀಗಿತ್ತಲ್ಲ ಇದೇ ಬಂದಿದೆ, ತೊಂದರೆ ಇಲ್ಲ ಮಕ್ಕಳಿಗೆ. ತುಂಬ ಖುಷಿ ಆಯ್ತು, ಯಾಕಂದರೆ ಈ ಪಾಠದಿಂದ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳನ್ನ ಏನಾದ್ರು ತೆಗೆದ್ರೆ ಮಕ್ಕಳಿಗೆ ಬರೀಲಿಕ್ಕೆ ಬರ್ತಿರ್ಲಿಲ್ಲ. ಒಳ್ಳೆ ಕೆಲಸ ಮಾಡಿದ್ದೀರಾ, ಇದನ್ನೇ ತೆಗೆದಿದ್ದು ಭಾಳ ಉತ್ತಮ ಅಂತ ನನಗನ್ನಿಸ್ತು. ಇದು 5ನೇಯದು ಮಕ್ಕಳೇ, ನೆನಪಿರಲಿ 5ನೇ ಕ್ವಶನ್ ಇಲ್ಲಿದೆ, ನೀವು ಬರ್ದಿರ್ಬೋದು. ಓಕೆ, 5ನೇಯದು. ಇದು 2ನೇಯದು. ನಾನು ಮತ್ತೊಂದು ಸಲ ಟಿಕ್ ಮಾಡ್ತಾ ಇದ್ದೀನಿ, 3 ಸಲ ಟಿಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಇದು ಕೂಡ ಇದು 3ನೇಯದು ಆನ್ಸರು, ನೋಡ್ಕೊಂಡ್ಬಿಡಿ. ಇದು 4ನೇಯದು. ಇಲ್ಲಿವರೆಗೂ ನೆನ್ನೆ ಅಷ್ಟೇ ನಾನು ಪಟ್ಟಿ ಮಾಡಿಸಿದ್ದೆ, ಮಕ್ಕಳು ಇದನ್ನು ಪಟ್ಟಿ ಮಕ್ಕಳೇ ಮಾಡಿದರು ಆನ್ಲೈನಲ್ಲಿ, ಮಕ್ಕಳಿಗೆ ಇದನ್ನೆಲ್ಲ ಪಟ್ಟಿ ಮಾಡಿದರು, ಅದೇ ಬಂದಿದೆ. ಓಕೆ, ಇನ್ನು ಸೀನ್ ಪ್ಯಾಸೇಜ್ ಪದ್ಯ ಹೇಗಿದೆ ಇಲ್ಲಿ ನೋಡಿ. ಕಾರಾ ಸಾಹೇಬ್, ಇದು ಇಷ್ಟಕ್ಕೂ ಬರೆದಿರ್ತಾರೆ ಮಕ್ಕಳು. ಓಕೆ, ಆಮೇಲೆ ಇದು ಅಷ್ಟೇ, ಇದು ಗುಂಡು ಅಷ್ಟು ಬರೆದಿರ್ತಾರೆ. ಇಲ್ಲಿ ಬಾಲನು ಕಡಿದ 10-20. ಇನ್ನು 4ನೇದು ಕೊಳ್ಳಿ ಇಟ್ರು, ಇದನ್ನು ಇಲ್ಲಿಂದನೂ ಬರೆದು ಬಿಡ್ತಾರೆ ಕೆಲವು ಮಕ್ಕಳುಗಳು, ಬೂದಿ ಮಾಡ್ಯಾರೆ. 5ನೇಯದು ಇಲ್ಲಿದೆ ಆನ್ಸರ್. ಇಲ್ಲಿ 20 ಅಂಕವನ್ನು ನೀವು ಆರಾಮ್ಸೆ ತಗೊಂಡಿದ್ದೀರಾ ಮಕ್ಕಳೇ, 20 ಅಂಕ ನಿಮಗೆ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಇದು ಮಾತ್ರ ಶಾಂಪಲ್ ಪೇಪರ್ ಇರೋದನ್ನು ಈ ಸಲ ಫಸ್ಟ್ ಟೈಮ್ ಬಂದಿರುವುದು, ಈ ವರ್ಷದಲ್ಲಿ ಈ ವರ್ಷ ಬಂದಿರಲಿಲ್ಲ. 10 MCQ ಇದು ಕೂಡ ಕರೆಕ್ಟಾಗಿ ಬಂದಿದೆ. ಇಲ್ಲಿ ಫಸ್ಟ್ ಒನ್ ಆಪ್ಷನ್ಸ್ 3. ನಾನು ಯಾವಾಗಲೂ ಹೇಳ್ತಾ ಇದ್ದೆ ಮಕ್ಕಳು ಈ ಥರ ಮ್ಯಾಚ್ ಮಾಡ್ಕೊಳ್ಳಿ, ಆಮ್ಯಾಗಲೇ ನೀವು ಮಾಡಿ. ಮಹಾ ಪ್ಲಸ್ ಆತ್ಮ ಸವರ್ಣ ದೀರ್ಘ ಸಂಧಿ. 2ನೇದು ಆಪ್ಷನ್ಸ್ ಬಿ 4 ಆದೇಶ ಸಂಧಿ. ಮೈ ಪ್ಲಸ್ ತೋರು ಆದೇಶ ಸಂಧಿ. ಜಾತ್ಯತೀತ ಎಂಡ್ ಸಂಧಿ ನೀವು ಮಾಡಿರ್ತೀರ ಮಕ್ಕಳೇ. ದೇವೇಂದ್ರ ಗುಣಸಂಧಿ. ಹೀಗೆ ಮಾಡಿಕೊಂಡು ಆಪ್ಷನ್ಸ್ ಬಿ ಅಂತ ಟಿಕ್ ಮಾಡಿದ್ದೀರಾ. ಇನ್ನು ಇಲ್ಲಿ ಅಷ್ಟೇ, ಕಬ್ಬ ಹಸಾದ ಕಾವ್ಯ ಪ್ರಸಾದ, ಇದು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಕಾವ್ಯ ಕಬ್ಬ ಹಸಾದ ಪ್ರಸಾದ ನೋಡಿ, ಇದು ಕೂಡ ಇದರ ಹಂಗೆಲೆ ಬಂದಿದೆ. ಇನ್ನು ಸಮಾಸ ಪದಗಳನ್ನು ಆರಿಸಿ ಯಾವುದಕ್ಕೆ ಮ್ಯಾಚ್ ಆಗುತ್ತದೆ ನೋಡಿ. ಇಲ್ಲಿ ಮುಂಗೈ ಇದು ಅಂಶಿ ಸಮಾಸನೇ ಅಲ್ವಾ ಮಕ್ಕಳೇ. ನಲ್ಗುದಿರೆ ಗೌರಿ ಸಮಾಸ ಅಲ್ಲ ಅಲ್ವಾ. ಹೆಮ್ಮರ ತತ್ಪುರುಷ ಸಮಾಸ ಅಲ್ಲ. ಹಾಗಿದ್ರೆ ಯಾವುದು ಮೋಸ ಮಾಡು ಕ್ರಿಯಾ ಸಮಾಸ. ಹಾಗಿದ್ರೆ ಯಾವುದು ಆಪ್ಷನ್ಸ್ ಡಿ 1 ಮತ್ತು 4 ನೀವು ಮಾಡಿದ್ದೀರಾ. ಜೋಡು ನುಡಿಗೆ ಉದಾಹರಣೆ ಇಲ್ಲಿ ನೋಡಿ. ಕಟ್ಟ ಕಡೆ ಮತ್ತು ತುತ್ತ ತುದಿ ಅಂತ ಅರ್ಥ. ಇದು ದ್ವಿರುಕ್ತಿ. ಕಡೆ ಇದು ದ್ವಿರುಕ್ತಿ. ದಗ ಅನುಕರಣವ್ಯ. ಹಾಗಿದ್ರೆ ಹಣ್ಣು ಹಂಪಲು. ಆನ್ಸರ್ ಎ. ಇದನ್ನು ಕೂಡ ಇಲ್ಲಿ ಅಬ್ದೀಪ, ಇದಂತೂ ನೀವು ಮಾಡೇ ಮಾಡ್ತೀರಾ ಮಕ್ಕಳೇ. ವರ್ಣ ನೋಡೋಣ, ಈ ಕ್ರಿಯಾಪದದ ಧಾತುರೂಪ ನೋಡು. ಇಲ್ಲಿ ಇದೊಂದು ಕೇಳಬಾರ್ದಿತ್ತೇನೋ ಅಂತ ನನಗನ್ನಿಸುತ್ತದೆ. ಮಕ್ಕಳು ಸಾಮಾನ್ಯವಾಗಿ ನಾನು ಮಾಡಿದ್ದೀನಿ ಇದನ್ನ, ಸಾಕಷ್ಟು ಸಲ ಇದನ್ನ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದೀನಿ. ಕೆಲವೊಂದು ಸಲ ಶಿಕ್ಷಕರಾಗಿರ್ಬೋದು ಮಕ್ಕಳಾಗಿರ್ಬೋದು ಇದನ್ನು ಅಷ್ಟೊಂದು ಗಮನಿಸುವುದಿಲ್ಲ ಇದು ಕೊಡ್ತಾರಂತ. ಯಾಕಂದರೆ ಇದು 4 ವರ್ಷದ ಹಿಂದೆ ಬಂದಿತ್ತು. ಅಪಧನೆ ಅಂದರೆ ಸಪ್ತಮಿ ಭಕ್ತಿಗೆ ಬಂದಿತ್ತು 4 ವರ್ಷದ ಹಿಂದೆ ಬಂದಿತ್ತು ಈ ಪ್ರಶ್ನೆ, ಈ ರೀತಿಯ ಪ್ರಶ್ನೆ. ಕೇಳೋದಿಲ್ಲೇನೋ ಅಂತ ನಾನು ಲಾಸ್ಟ್ ಇಯರ್ ಎಲ್ಲ ತುಂಬ ಇದ್ರ ಬಗ್ಗೆ ರೆಡಿ ಮಾಡಿದ್ದೆ ಮಕ್ಕಳನ್ನ. ಈ ಸಲ ನಾನು ಅಷ್ಟೊಂದೇನು ರೆಡಿ ಮಾಡಿರಲಿಲ್ಲ, ಬಟ್ ಸ್ವಲ್ಪ ಇದು ಮಕ್ಕಳಿಗೆ ಕಷ್ಟ ಆಯ್ತೇನೋ ಅಂತ ಅಂದ್ಕೊಂಡೆ. ಇದು ತೃತೀಯ ಕರ್ಣಾರ್ಥ. ಆದರೆ ಇನ್ನು ನೆಕ್ಸ್ಟ್ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತದೆ ನಾವು. 4 ವರ್ಷದ ಹಿಂದೆ ಬಂದಿತ್ತು ಅಪದಾನ ಅನ್ನೋದು. ಓಕೆ, ಇದು ಸ್ವಲ್ಪ ಬೇಡದಾಗಿತ್ತೇನೋ ಅಂತ ನನಗೆ ಅನಿಸ್ತು. ಇರಲಿ, ಪರವಾಗಿಲ್ಲ, ಕೆಲವು ಮಕ್ಕಳು ಮಾಡಿರ್ತಾರೆ. ಇನ್ನು ನೆಕ್ಸ್ಟು, ಆ ಗಿಳಿಗಳು ತಾವು ವಾಸ ಮಾಡುತ್ತಿದ್ದ ಮರಕ್ಕೆ ಮರಳಿ ಬಂದವು. ಇಲ್ಲಿ ಈ ವಾಕ್ಯದಲ್ವ ಆತ್ಮಾರ್ಥಕ ಸರ್ವನಾಮ ಅಂದರೆ ಮಕ್ಕಳು ಮಾಡಿಬಿಡ್ತಾರೆ. ಆತ್ಮಾರ್ಥಕ ಅಂದಾಗ ಮಗು ಕಷ್ಟ ಆಯ್ತೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಾಡಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತಾವು ಆನ್ಸರು. ಇಲ್ಲಿ ನೆಕ್ಸ್ಟ್ ಸಂಖ್ಯೆಯ ವಾಚಕ ಮತ್ತು ಸಂಖ್ಯೆಯ ವಾಚಕ ಲಾಸ್ಟ್ ಇಯರೇ ಪ್ರಾಬ್ಲಮ್ ಇರೋದ್ರಿಂದ ಈ ಸಲ ಸಾಕಷ್ಟು ಸಲ ನಾನು ಅದನ್ನು ಹೇಳಿದ್ದೆ ಮಕ್ಕಳೇ ಇದನ್ನು ಭಾಳ ಹುಷಾರಿಯಾಗಿ ಮಾಡಿ ಅಂತ ಹೇಳಿದ್ದೆ. ಮಕ್ಕಳು ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆಪ್ಷನ್ ಸಿ 4 ಕರೆಕ್ಟ್ ಇದೆ, ಸಂಖ್ಯೆಯ ವಾಚಕ. ಈ ಸಲ ಏನು ಗೊಂದಲ ಇಲ್ಲ ಇದ್ರ ಬಗ್ಗೆ. ನಾವು ಯಾವಾಗಲೂ ಒಳ್ಳೆಯವರ ಸಹವಾಸವನ್ನು ಮಾಡಬೇಕಿರುವ ಗುಣವಾಚಕ, ಯಾಕಂದರೆ ವ್ಯಕ್ತಿಯನ್ನು ಹೊಗಳಿ ಹೇಳ್ತಾ ಇರೋದರಿಂದ
ಒಳ್ಳೆಯ ಕೆಟ್ಟದ್ದು ಕರೆದು ಇದು ನಿನ್ನೆ ಆನ್ಲೈನಲ್ಲೂ ಕೂಡ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮಕ್ಕಳಿಗೆ. ಓಕೆ, ಇಲ್ಲಿ ಏನಾದರೂ ಗೊಂದಲ ಮಾಡಿಕೊಂಡ್ರೋ ಏನೋ ಗೊತ್ತಿಲ್ಲ ಮಕ್ಕಳಿಗೆ. ಇಲ್ಲಿ ಸೂಚನೆಯಂತೆ ಉತ್ತರ ಬರೀರಿ. ಸಾಮಾನ್ಯವಾಗಿ ಮಕ್ಕಳು ಮಾಡಿಬಿಡ್ತಾರೆ. ನೀವೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಬೇಕು. ಈ ವಾಕ್ಯವನ್ನು ವಿದ್ಯಾರ್ಥಕ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದರೆ ನೀವು ಎರಡು ರೀತಿಯಲ್ಲಿ ಕೂಡ ಬರೀಬಹುದು. ಇಲ್ಲಿ ಮಕ್ಕಳೇ ನಿಲ್ಲಿ ಅಂತನೂ ಕೂಡ ಬರೀಬಹುದು ಇಲ್ಲಿ, ಅಥವಾ ನಿಲ್ಲಿರಿ, ಎರಡೂ ಕೂಡ ಆಪ್ಷನ್ಸ್ ಓಕೆ. ಓಕೆ ಮಕ್ಕಳೇ, ಇನ್ನು ನೆಕ್ಸ್ಟು ಕಾವೇರಿ ನಾಲೆ ಇಲ್ಲಿಗೆ ಬಂದರೆ ನಮ್ಮ ಬಡತನವು ನೀಗುವುದೇ. ಇಲ್ಲಿ ನೆಕ್ಸ್ಟ್ ಇಲ್ಲಿನೂ ಕೂಡ ಮಕ್ಕಳಲ್ಲಿ ಗೊಂದಲ ಏನು ಇರಲಿಕ್ಕಿಲ್ಲ. ನೀಗೀತು, ಇಲ್ಲಿ ನೀ ಮುಂದೆ ದೀರ್ಘ, ಗೀ ಮುಂದೆ ದೀರ್ಘ, ಇಷ್ಟು ಮಾಡಿದರೆ ಸಾಕು ಮಕ್ಕಳೇ. ಯಾಕಂದರೆ ಇಲ್ಲಿ ಸಂಭಾವನಾರ್ಥಕ ತುಂಬ ಸಲ ಮಾಡಿದ್ದೀನಿ. ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭಾವನಾರ್ಥಕ ಮತ್ತು ಈ ಕರ್ಮಣಿ ಪ್ರಯೋಗ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ನಾನು ಇದ್ರ ಬಗ್ಗೆ. ಓಕೆನಾ ಮಕ್ಕಳೇ, ಇದೆಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ನೀವು ನೋಡಿದ್ದೀರಾ. ನಾನು ಇದನ್ನು ಇಲ್ಲೇ ಬರೆದು ಬಿಡ್ತೀನಿ ಮಕ್ಕಳೇ, ಇದನ್ನೆಲ್ಲ ಬರೆಯಲ್ಲ. ಈ ಗ್ರಂಥಾಲಯದಲ್ಲಿ ಪಾಕಶಾಸ್ತ್ರದ ವಿಷಯವು ನೋಡಿ, ಇದನ್ನು ತಗೊಳ್ಬೇಕು ನೀವು ಇಲ್ಲಿ. ಓಕೆ, ಪ್ರಥಮಕ್ಕೆ ವಿಷಯವು ವೆರಿ ಇಂಪಾರ್ಟೆಂಟು. ಚೆನ್ನಾಗಿ ಹೇಳಲ್ಪಟ್ಟಿದೆ. ಯಾಕಂದ್ರೆ ಅದು ಯಾವ ಕಾಲದಲ್ಲಿದೆ ಮಕ್ಕಳೇ? ಭೂತಕಾಲದಲ್ಲಿದೆ. ಪಟ್ಟಿದೆ, ನೆನಪಿಟ್ಕೊಳ್ಳಿ. ಪಟ್ಟಿದೆ, ಪಟ್ಟಿತು. ಓಕೆ, ಅದ್ರ ಬಗ್ಗೆ ಪಟ್ಟಿತ್ತು, ಪಡುತ್ತದೆ, ಪಡುವುದು, ಇದ್ರ ಬಗ್ಗೆ ಸಾಕಷ್ಟು ಹೇಳಿ ಇಟ್ಟಿದ್ದೀನಿ. ಖಂಡಿತವಾಗಿ ಇದನ್ನು ಮಾಡಿರ್ತೀರ ನೀವು. ಓಕೆ, ನೆಕ್ಸ್ಟು ಗಾದೆಯ ಮಾತಿನ ಅರ್ಥ. ಇಲ್ಲಿ ನಾನು ಆನ್ಸರ್ ಕೊಟ್ಟಿದ್ದೀನಿ. ಗಾದೆ ಮನಸ್ಸಿದ್ದರೆ ಮಾರ್ಗ. ಇಲ್ಲಿ ನೋಡಿ, ಪ್ರಾಮಾಣಿಕತೆ, ಆತ್ಮವಿಶ್ವಾಸದಿಂದ, ಶ್ರದ್ಧೆ, ಆಸಕ್ತಿಯಿಂದ ನಾವು ಮಾಡುವ ಕೆಲಸದಲ್ಲಿ ಗುರಿ ಸಾಧಿಸಬಹುದು. ನಿನ್ನೆ ಮಕ್ಕಳಿನ ಲಿಸ್ಟ್ ಕಳಿಸಿದ್ದೆ, ಇದನ್ನ ಗಾದೆ ಮಾತೆಂದು ಬಂದಿರ್ತಾರೆ. ಆಮೇಲೆ ಮಾತೆ ಮುತ್ತು, ಮಾತೆ ಮೃತ್ತು, ಇಷ್ಟು ಬರೆದ್ರೆ ಸಾಕು ಮಕ್ಕಳೇ. ಇದನ್ನ ನೀವು ಬರೆದಿದ್ದೀರಾ, ಯಾಕಂದ್ರೆ ನಿಮಗೆ ನಾನು ಫೈಲ್ ಕಳಿಸಿದ್ದೆ ನಿನ್ನೆ. ಮೊನ್ನೆ ನಾನು ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ಬ್ಯಾಕ್ ಬಿಟ್ಟಿದ್ದೀನಿ. ಮೊನ್ನೆ ಕೂಡ ಇದ್ರ ಬಗ್ಗೆ ಮಕ್ಕಳಿಗೆ ಸಾಕಷ್ಟು ಕೊಟ್ಟಿದ್ದೀನಿ. ನೀವು ಮಾಡಿದ್ದೀರಾ ಮಕ್ಕಳೇ. ಆನ್ಸರ್ ಕೀ ಅದರಲ್ಲಿದೆ, ನಾನು ತೋರಿಸ್ತೀನಿ. ನೆಕ್ಸ್ಟ್ ದೊಡ್ಡಸ್ತಿಕೆ, ಇದು ಕೂಡ ನೀವು ಮಾಡಿರ್ತೀರಿ ಅಂತ ನಾನು ಅನಿಸ್ತೀನಿ. ದುಡ್ಡಿನ ದೊಡ್ಡಸ್ತಿಕೆಯಲ್ಲಿ ನಾವು ಅಹಂಕಾರದಿಂದ ಬೇರೆಯವರನ್ನು ಹೀಯಾಳಿಸಬಾರದು. ನಾನು ನಿನ್ನೆ ತರಗತಿಯಲ್ಲಿ ಮಾಡಿದೆ ಇದನ್ನು, ನೀವು ನೋಡಿದ್ದೀರಲ್ಲ ಮಕ್ಕಳೇ. ನಿನ್ನೆ ತರಗತಿಯಲ್ಲಿ ಮಾಡಿದೆ ನಾನು. ಬರೆದು ಬಿಡ್ಲಾ? ಬೇಕಾದ್ರೆ ನೀವು ಹೀಗೆ ಬರೆದ್ರೂ ಓಕೆ, ಬರೆದಿದ್ದಿದ್ರೆ ಓಕೆ. ದುಡ್ಡಿನ ದೊಡ್ಡಸ್ತಿಕೆಯಲ್ಲಿ ನಾನು ಕೊಟ್ಟಿದ್ದೀನಿ ಇದನ್ನ ನಿನ್ನೆ. ದೊಡ್ಡಸ್ತಿಕೆಯಲ್ಲಿ ನಾವು ಅಹಂಕಾರದಿಂದ ಬೇರೆಯವರನ್ನು ಬೇರೆಯವರನ್ನು ಹೀಯಾಳಿಸಬಾರದು. ಬೇರೆಯವರನ್ನು ಬಾರದು ಹೀಗೆ ಹಿಂಗೆ ನಾನು ಕೊಟ್ಟಿದ್ದೆ. ದುಡ್ಡಿನ ದೊಡ್ಡಸ್ತಿಕೆಯಲ್ಲಿ ನಾವು ಅಹಂಕಾರದಿಂದ ಬೇರೆಯವರನ್ನು ಹೀಯಾಳಿಸಬಾರದು. ಇದು ನೀವು ಮಾಡ್ತೀರಾ ಮಕ್ಕಳೇ. ಏನಾದರೂ ಒಂದು ಮಾಡಿದ್ದೀರಾ, ಯಾಕಂದ್ರೆ ನಾನು ನಿನ್ನೆ ಕೊಟ್ಟಿದ್ದೆ, ಬಂದಿದ್ದೀನಿ ನಿಮಗೆ. ಓಕೆನಾ? ನೆಕ್ಸ್ಟ್ ಇದರಲ್ಲಿ ನೀವು ಇದು 7ನೇ ಮೇನಿನಲ್ಲಿ ಇದು ಕೂಡ ಆನ್ಸರ್ ಎಲ್ಲ ನಿಮಗೆ ಗೊತ್ತಿದೆ. ಯಾಕಂದರೆ ಇದನ್ನೆಲ್ಲ ನನ್ನ ಯೂಟ್ಯೂಬಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಇದನ್ನೆಲ್ಲ ನೀವು ಮಾಡಿದ್ದೀರಾ ಮಕ್ಕಳೇ. ಸರ್ವೋದಯ, ಓಕೆ, ಪೆರಿಯಾರ್, ಇದನ್ನೆಲ್ಲ ಬೇಗ ಜನರಲ್ ಡಯರ್, ಇದನ್ನೆಲ್ಲ ಟಿಕ್ ಹಾಕ್ಬಿಡ್ತೀನಿ ಮಕ್ಕಳೇ. ಬೇಗ ಇದನ್ನೆಲ್ಲ ಆನ್ಸರ್ ನೋಡ್ಕೊಳ್ಳಿ. ಇದು 1, 2 ಮತ್ತು 4.
ಓಕೆ, ನೆಕ್ಸ್ಟು ಮಕ್ಕಳೇ, ಇಲ್ಲಿ ಒಂದು ನಿಮಗೆ ಇದು ಮೂರನೆಯದು ಕರೆಕ್ಟ್ ಇದೆ. ಯಾಕಂದರೆ ನಾನು ಇಲ್ಲಿ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಮೂರನೆಯದು ಯಾಕೆ ಅಂತ ನಿಮ್ಗೆ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೂರನೆಯದೇ ಕರೆಕ್ಟು. ಯಾಕಂದರೆ ಅಲ್ಲಿ ಬರುವುದು ಚಲನವಲನ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಮತ್ತು ಕ್ರಿಯಾ ಸ್ವಾತಂತ್ರ್ಯ. ನೆನ್ಪಿಟ್ಕೊಳ್ಳಿ. ಹಾಗಾಗಿ ಇದು 3. ಇದು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. 5ಕ್ಕೆ 5 ಅಂಕವನ್ನು ತೆಗೆದುಕೊಂಡಿದ್ದೀರಾ. ಇಲ್ಲಿ ಈ ಕುಡಿಯುವ ನೀರಿನ ಬಗ್ಗೆ ಮಾಡಿದ್ದೀನಿ. ಮತ್ತು ಕನ್ನಡ ಶಿಕ್ಷಕರ ಹುದ್ದೆಗಂತೂ ಒಬ್ಬರು ಶಿಕ್ಷಕರು ಬುಕ್ಸ್ ಇಟ್ಕೊಂಡಿರೋದಂತೂ ನೀವು ಸಾಮಾನ್ಯವಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿದ್ದೀರಾ. ಅದನ್ನು ನಾನು ಕಳೆದ 3 ವರ್ಷದಿಂದ ಕೊಡ್ತಾನೇ ಬಂದಿದ್ದೀನಿ. ಅದು ಈ ವರ್ಷನೂ ಕೂಡ ಬಂದಿದೆ. ಒಳ್ಳೆಯದು ಮಕ್ಕಳೇ, ನೀವು ಮಾಡಿದ್ದೀರಾ. ಯಾಕಂದರೆ ಸಂಪೂರ್ಣ ಇದು ಕೂಡ ನಾನು ಮಾಡಿದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು. ಓಕೆ, ಇದನ್ನು ಕೊಟ್ಟಿದ್ದೀನಿ. ಸ್ವಚ್ಛ ಭಾರತ ಅಭಿನಯ 21 ಟಾಪಿಕ್ ಕೊಟ್ಟಿದ್ದೀನಿ. 21 ಎಕ್ಸ್ಪ್ಲೇನ್ ಬರೆದಿರೋದ್ರಲ್ಲಿ ಫಸ್ಟ್ ಟಾಪಿಕೇ ಇದಿದೆ, ನೀವು ನೋಡ್ಬೋದು. ಹಾಗೆ ಇದು ಕೂಡ ಮಕ್ಕಳ ಚಿತ್ರ ಕೊಟ್ಟಿದ್ದೀನಿ. ಇದನ್ನು ನಾನು ಮಾಡಿರಲಿಲ್ಲಾಗಿತ್ತು. ಇದು ಹೊಸದಾಗಿ ಬಂದಿದೆ. ನನಗೂ ಕೂಡ ಸ್ವಲ್ಪ ಇದು ನಾನು ಮಾಡಿರಲಿಲ್ಲ, ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ನಾನು ಇದನ್ನು ಮಾಡಲಿಲ್ಲ. ಹಾಗಾಗಿ ಇನ್ನು ನೆಕ್ಸ್ಟು ಪಠ್ಯಪೂರ್ವಕದ ಇದು ನೋಡ್ಕೊಳ್ಳಿ. ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು. ನಮ್ಮ ಮಕ್ಕಳು ನಿನ್ನೆ ಆನ್ಲೈನಲ್ಲಿ ಈ ಪ್ರಶ್ನೆ ಫಸ್ಟ್ ಆನ್ಸರೇ ಇದನ್ನು ಮಾಡಿದರು ನಿನ್ನೆ. ಹಾಗಿದ್ರೆ ಮಕ್ಕಳೇ, ನೀವೆಲ್ಲರೂ ಇದನ್ನು ಮಾಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಕ್ಕೆ ಆನ್ಸರ್ ನೋಡ್ಬಿಡೋಣ. ಇದಕ್ಕೆ ನೋಡಿ, ಆನ್ಸರ್ ಇಲ್ಲಿದೆ. ನೀವು ಮಾಡಿದ್ದೀರಾ ಇದನ್ನು. ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು. ಇನ್ನು ಲಾವಣಿಗಳನ್ನು ಏಕೆ ವೀರಗೀತೆಗಳೆಂದು ಕರೆಯುತ್ತಾರೆ? 2ನೇದು ಇಲ್ಲಿ ನೋಡಿ. 2ನೇದು ಅದಕ್ಕೂ ಆನ್ಸರ್ ಇದೆ. ಇಲ್ಲಿ ನೋಡ್ಕೊಂಡು ಬಿಡಿ ಮಕ್ಕಳೇ. ಆನ್ಸರ್ ಕೀ ಕೂಡ ಮಾಡಿದ್ದೀನಿ ನಾನಿಲ್ಲಿ. ಇಷ್ಟು ಬರೆದ್ರೆ ಸಾಕು. ಇನ್ನು 3ನೇದು ಇದು ಕೂಡ, ಇದು ಸ್ವಲ್ಪ ಚಿಕ್ಕದಿದೆ. ನೀವು ಇಷ್ಟೇ ಅಲ್ಲಿ, ಯಾಕಂದರೆ ಆ ಪುಸ್ತಕದಲ್ಲಿ ಇರೋದೇ ಇಷ್ಟು. ಹಾಗಾಗಿ ನೀವು ಇಷ್ಟೇ ಬರಿಬೇಕು. ಯಾಕಂದರೆ ಯಾವಾಗಲೂ ಟೆಕ್ಸ್ಟ್ ಬುಕ್ ಓದಬೇಕು ಅಂತ ಹೇಳ್ತಾ ಇದ್ನಲ್ಲ, ಇದಕ್ಕೆ ನೀವು ಓದಬೇಕು. ಇಲ್ಲಿವರೆಗೆ ಇದೆ. ಓಕೆ, ನೆಕ್ಸ್ಟ್ ಇದೆಲ್ಲ ಇದು ಸ್ವಲ್ಪ ಚಿಕ್ಕದಾಯಿತು ಅಂತ ಕಾಣುತ್ತದೆ. ಇದು ಸಾರಿ, ಇದು ಅದು ಸರಿ ಇದೆ. ಇದು ಸ್ವಲ್ಪ, ಇದು ಮಾತ್ರ ಪುಸ್ತಕದಲ್ಲಿ ಇದ್ದಿದೆ ಇಷ್ಟಿದೆ. ಇಷ್ಟು ಬರೀಲೇಬೇಕು ನೀವು. ಓಕೆ, ಇನ್ನು ಒಂದೇನಂದರೆ ಈ 5-6 ವಾಕ್ಯದಲ್ಲಿ ಒಂದು ನನಗೆ ಈಗ ಅನಿಸಿದ್ದು, ನಾನು 5-6 ವಾಕ್ಯ ಪ್ರಶ್ನೆ ನಾವು ಕೇಳಿದ್ದೀವಲ್ಲ, ಹಾಗಾಗಿ ಇದು ಓಕೆ. ಇದರ ಆನ್ಸರಿಗೆ ನಾನಿಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಕೋಬೋದು. ಯಾವುದು ನೋಡ್ಕೊಂಡ್ಬಿಡಿ ಮಕ್ಕಳೇ. ಧರ್ಮಬುದ್ಧಿಗೆ ದುಷ್ಟಬುದ್ಧಿಯು ಯಾವ ಸಲಹೆನಿತ್ತನು, ಇದು ಓಕೆ ಆನ್ಸರ್, ಇದು ಕರೆಕ್ಟಾಗಿದೆ. ಆದರೆ ಹಸಿರು ಜೀವ ಜಗತ್ತಿಗೆ ಇದೆಯಲ್ಲ, ಇದು ಸ್ವಲ್ಪ ಕೇಳಬಾರ್ದಿತ್ತೇನೋ ಅಂತ ನನಗನ್ನಿಸ್ತು. ಯಾಕಂದರೆ ಇದು 8-10 ವಾಕ್ಯ ಅಲ್ವಾ, ಹಂಗೆ ಹೇಳಲಿಕ್ಕಾಗಲ್ಲ. ಯಾವುದನ್ನು ಎಲ್ಲನೂ ಕೇಳ್ಬೋದು, ಹಂಗೆ ಬರಲ್ಲ ಇದು. ಹಾಗಾದರೆ ಇಲ್ಲಿ 2 ವಾಕ್ಯ ತಂದು ಇಲ್ಲಿ ಬಿಟ್ಟು 8-10 ವಾಕ್ಯದಲ್ಲಿ ನಾವು ಕೇಳಬೇಕಾಗುತ್ತದೆ. ಯಾವುದಾದ್ರೂ ನಾವು ಎಲ್ಲಿ ಬೇಕಾದರೂ ಕೇಳಬೇಕಂತ ಪ್ರಶ್ನೆ ಮಾಡಿಕೊಂಡ್ರೆ ಈಗ 2 ಮಾರ್ಕ್ಸಿಂದ ತಗೊಂಡು ಬಂದ್ಬಿಟ್ಟು ನಾವು 8-10 ವಾಕ್ಯದಲ್ಲಿ ಹಾಕ್ಬೋದಲ್ಲ. ಹಂಗಲ್ಲ, ಅದು ಸ್ವಲ್ಪ ಇದು ಬೇಡಾಗಿತ್ತು ಅಂತ ನನಗನ್ನಿಸುತ್ತೆ. ಯಾಕೆಂದರೆ 8-10 ವಾಕ್ಯದಲ್ಲಿ ಬರುವಂಥ ಪ್ರಶ್ನೆ ಇದು, ಅದನ್ನು ಕೇಳಬಾರ್ದಿತ್ತು ಅಂತ ನನಗನ್ನಿಸ್ತು. ಯಾಕೆ ನನಗನ್ನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಇದು ನೋಡಿ, ಇಷ್ಟೆಲ್ಲ ಬೇಡ. 3 ಮಾರ್ಕ್ಸಿಂದಲ್ಲ ನೋಡಿ, ಇಷ್ಟು ಬರೀಬೇಕಾಗುತ್ತದೆ ಮಗು. ಇದು 4 ಮಾರ್ಕ್ಸಿನ ಕ್ವಶನಿಗೆ 3 ಮಾರ್ಕ್ಸಿಗೆ ಇಷ್ಟೇ ಹಾಕಿ ಅಲ್ವಾ. ಅದೊಂದು ಬೇಡದಾಗಿತ್ತು ಅಂತ ನನಗನ್ನಿಸಿದೆ. ಆದರೂ ಕೂಡ ಏನೋ ಸ್ವಲ್ಪ ಕ್ವಶನ್ ಪೇಪರು ಈಸಿ ಇದೆಯಲ್ಲ ಅನ್ನೋ ಮಟ್ಟಕ್ಕೆ ಓಕೆ, 1-2 ಆಗುತ್ತದೆ, ಏನು ತಪ್ಪೇನಿಲ್ಲ. ಇನ್ನು 13ನೇದು ಇಲ್ಲಿ ಯಾವುದು ಸಂದರ್ಭದಲ್ಲೆಲ್ಲ ಮಕ್ಕಳೇ ಇವೆಲ್ಲ ನಾವು ಬಂದಿರುವಂಥದ್ದು. ನೀವೆಲ್ಲ ಇದನ್ನೆಲ್ಲ ನೀಟಾಗಿ ಪಾಠದ ಹೆಸರು ಇದೆಲ್ಲ ಬರೆದಿರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ ಆನ್ಸರ್ ನಾನು ತೋರಿಸ್ಬಿಡ್ತೀನಿ ಒಂದ್ಸಲ. ಇಲ್ಲಿ ನೋಡಿ, ಸಂದರ್ಭ. ಓಕೆ, ನೆಕ್ಸ್ಟ್ ಕ್ವೆಶನ್. ಇದೆಲ್ಲ ಮಾಡಿದ್ದೀರಾ ನೀವು ಭಾಗ್ಯಶಿಲ್ಪಿ ಪಾಠದಲ್ಲಿ, ಇದನ್ನೆಲ್ಲ ನಾವು ಮಾಡಿರ್ತೀರಿ. ಇದನ್ನು ಕೂಡ ನೀವು ಮಾಡಿದ್ದೀರಾ, ಇದೆಲ್ಲ ಬರೀತೀರಾ ಮಕ್ಕಳೇ. ಆಮೇಲೆ 8-10 ವಾಕ್ಯದಲ್ಲಿ ಅದಕ್ಕೆ ನಾನು ಹೇಳಿದ್ನಲ್ಲ, ಇದು ನೋಡಿ, ನಾನು ಮೊನ್ನೆ ಮಕ್ಕಳಿಗೆ ಇಂಪಾರ್ಟೆಂಟ್ ಕ್ವಶನ್ ಅಂತ ಕೊಟ್ಟಿದ್ದೆ. ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿ ಕಳೆದ ಒಂದು 3ನೇ ತಾರೀಕಿಗೆ ಅಂತ ಕಾಣುತ್ತದೆ, ಮಾರ್ಚ್ 3ನೇ ತಾರೀಕಿಗೆ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವ್ಯಾವುದು ಬರಬಹುದು ಅಂತ ಕೊಟ್ಟಿದ್ದೆ. ಆ ಸಂಭವನೀಯ ಪ್ರಶ್ನೆಗಳು ಎಲ್ಲವೂ ಬಂದಿದ್ದಾವೆ. ಒಂದು ಪ್ರಶ್ನೆ ಕೂಡ ಮಿಸ್ ಆಗಲಿಲ್ಲ. ಯಾಕಂದ್ರೆ ನಾಳೆ ನಾನು ಆ ಫೈಲನ್ನು ತೋರಿಸ್ತೀನಿ ನಿಮಗೆ. ಅದನ್ನು ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ, ಯಾವಾಗಲೂ ಪ್ರೂಫ್ ಇರಬೇಕಾಗುತ್ತದೆ. ಏನಾದ್ರು ಹೇಳಬೇಕಂದ್ರೆ ನಾನು ನಾಳೆ ತೋರಿಸ್ತೀನಿ. ಅದನ್ನು ಇವತ್ತು ತೋರಿಸ್ಬೇಕಂದ್ರೆ ಇವತ್ತು ಬರೀ ಅನಾಲಿಸಿಸ್ ಪ್ರಶ್ನೆ ಪತ್ರಿಕೆ ಬಗ್ಗೆ ಮಾತ್ರ ಹೇಳೋಣ ಅಂತ ಬಂದಿದ್ದೀನಿ. ಓಕೆ, ಇದು ನೋಡಿ, ಇದು ನಾನು ಹೇಳಿದ್ದೆ,
ಇದೇ ಬಂದಿದೆ ಮಕ್ಕಳಿಗೆ ಹೇಳಿದೆ. ಯಾಕಂದ್ರೆ 3-4 ವರ್ಷದಿಂದ ಕೇಳ್ತಾನೆ ಇದ್ರಲ್ಲ, ಹಾಗೆ ಆ ಥರ 3-4 ವರ್ಷದಿಂದ ಕೇಳ್ತಾ ಇದ್ರೆ ಅದನ್ನ ರಿಪೀಟ್ ಬಂದ್ರೆ ಮಕ್ಕಳಿಗೆ ನಾವು ನೆಕ್ಸ್ಟ್ ವರ್ಷದ ಮಕ್ಕಳಿಗೆ ಹೇಳ್ಬೋದು. ಮಕ್ಕಳು ಕೇಳ್ತಾರೆ ಸಾಮಾನ್ಯವಾಗಿ ಇಂಪಾರ್ಟೆಂಟ್ ಕ್ವಶನ್ ಯಾವುದು, ಇಂಪಾರ್ಟೆಂಟ್ ಲೆಸನ್ ಯಾವುದು. ನಮ್ಮ ಕನ್ನಡದಲ್ಲಿ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಒಂದು ವರ್ಷ ತೆಗೆದವು ಇನ್ನೊಂದು ವರ್ಷ ತೆಗಿಯೋದಿಲ್ಲ. ಹಾಗಾಗಿ ಬಟ್ ಈ ವರ್ಷ ಓಕೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಅದನ್ನ ಹೇಳ್ತಾ ಇದ್ದೀನಲ್ಲ. ಇದೊಂದು ಮಾತ್ರ ಈ ಬ್ಲೂ ಪ್ರಿಂಟ್ ಪ್ರಕಾರದಲ್ಲೇ ಬಂದಿದೆ ಅಂತ ಕಾಣ್ತಿದೆ, ಇದಲ್ಲ. ಯಾಕಂದ್ರೆ ಬ್ಲೂ ಪ್ರಿಂಟ್ ಅಲ್ಲಿ ಇದಿರಲಿಲ್ಲ. ವೃಕ್ಷ ಸಾಕ್ಷಿ ಮತ್ತು ಇದ್ರ ಪಾಠ ಇದು ಬಂದಿದೆ, ಬ್ಲೂ ಪ್ರಿಂಟ್ ಪ್ರಕಾರದಲ್ಲೇ ಇದೆ. ಇದು ಓಕೆ. ವೃಕ್ಷ ಸಾಕ್ಷಿ ಪಾಠ ಕೇಳಿದ್ದಾರೆ ಅವರು, 8-10 ವಾಕ್ಯದಲ್ಲಿ ಬರುತ್ತದೆ ಅಂತ ಹೇಳಿದರೆ ಬಂದಿದೆ. ಓಕೆ, ಅದು ಕೂಡ ಓಕೆ, ಗುಡ್. ಇನ್ನು ಇವು 2ಗಳು ಇರಲಿಲ್ಲಾಗಿತ್ತು ಅಂತ ನನಗೆ. ಇದಂತೂ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿಬಿಟ್ರು. ಓಕೆ, ಮಕ್ಕಳು ಬರೀತಾರೆ, ಬಟ್ ಆದರೆ ಈ ಥರನೆಲ್ಲ ಕೇಳ್ತಾ ಹೋಗ್ಬಿಟ್ರೆ, ಬೇರೆ ಲೆಸನಲ್ಲೆಲ್ಲ ಕೇಳಿಬಿಟ್ರೆ ಮಕ್ಕಳಿಗೆ ಸ್ವಲ್ಪ ಗೊಂದಲ ಆಗ್ಬಿಡ್ತದೆ. ಯಾಕಂದರೆ ಈ ಥರದ್ದೆಲ್ಲ ಬೇಡೇನೋ ಅಂತ ನನಗೆ ಅನಿಸ್ಬಿಡತ್ತೆ ಕೆಲವೊಂದು ಸಲ. ಯಾಕಂದರೆ ಎಲ್ಲ ಮಕ್ಕಳು ಇಲ್ಲಿ ನಮಗೆ ತುಂಬ ಶಾರ್ಪ್ ಇರೋ ಕನ್ನಡ ಮಕ್ಕಳಾದರೆ ಓಕೆ. ಯಾಕಂದರೆ ಪಾಪ ಇಲ್ಲಿ ನಾನಾ ಭಾಷೆಯ ಮಕ್ಕಳುಗಳು ಕನ್ನಡ ಕಲಿತಾ ಇದ್ದಾರೆ. ಆ ದೃಷ್ಟಿಯಿಂದ ಇದು ಸ್ವಲ್ಪ ಬೇಡದಾಗಿತ್ತೇನೋ ಅಂತ ಅನಿಸುತ್ತದೆ. ಇದು ಕಷ್ಟ ಆಗ್ಬೋದು ಮಕ್ಕಳಿಗೆ, ಇದು ಓಕೆ. ಯಾಕೆ ಅದು ಕಷ್ಟ ಆಗ್ಬಿಡತ್ತೆ ಮಕ್ಕಳಿಗೆ. ಯಾಕಂದರೆ ಆ ಥರದಿದ್ರೆ ಹೋದ ವರ್ಷ ಆ ಥರ ಕೇಳಿದ್ರಲ್ಲ, ನಾವು ಈ ವರ್ಷ ಈ ಥರ ಕೇಳ್ಬೋದಲ್ಲ ಅಂತ ಪ್ರಶ್ನೆ ಮತ್ತೆ ಮುಂದಿನ ವರ್ಷಕ್ಕೆ ಉದ್ಭವ ಆಗೋದು ಬೇಡ. ಹಾಗಾಗಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದೇನೋ ಅಂತ ನನಗೆ ಅನಿಸುತ್ತದೆ. ಕೆಲವೊಂದುಗಳು ಲೋಪದೋಷಗಳು ಇರುತ್ತದೆ, ಆದರೆ ನಾವು ಇಷ್ಟು ವರ್ಷ ಹೇಳಿದ್ಕಾದ್ರೂ ಈ ವರ್ಷ ಅಟ್ಲೀಸ್ಟ್ ಚೆನ್ನಾಗಿ ಬಂದಿದೆಯಲ್ಲ, ಅದು ತುಂಬ ಖುಷಿ ಆಗ್ತಾಯಿದೆ. ಆನ್ಸರ್ಗೆ ಮಕ್ಕಳೇ ಇದೆಲ್ಲ ನೀವು ಬರೆದಿದ್ದರೆ ಇಷ್ಟು ಬರೆಯೋದು ಬೇಡ, ಶಾರ್ಟಾಗಿ ಬರೆದ್ರೂ ಓಕೆ. ನಾನು ಸ್ವಲ್ಪ ಇಲ್ಲಿ ದೊಡ್ಡದಾಗಿ ಕೊಟ್ಟಿದ್ದೀನಿ, ಯಾಕಂದರೆ ಅಲ್ಲಿ ನಿಮಗೆ ಕೀ ಆನ್ಸರ್ ಮಾಡುವಾಗ ಹಿಂಗೆ ಬರುತ್ತದೆ. ಕನ್ನಡದ ಬಗ್ಗೆ ಇದನ್ನು ನೋಡ್ಕೊಳ್ಬೋದು. ಇದಿಷ್ಟು ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಒಂದು ಖುಷಿ ಏನಂದರೆ, ನಾನು ಸಾಮಾನ್ಯವಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಏನೇನು ಮಾಡಿದ್ದೀನಿ ಅಂದರೆ, ಅದು ಮಾಡದೇ ಇರುವಂಥ ಆಡು ಮುಟ್ಟದ ಸೊಪ್ಪಿಲ್ಲ ಅಂದ ಹಾಗೆ ನಾನು ಮಾಡದೇ ಇರುವಂಥದ್ದೇ ಇಲ್ಲ. ಅಲ್ಲಿ ಎಲ್ಲ ರೀತಿಯೂ ಮಾಡಿದ್ದೀನಿ ಮಕ್ಕಳು. ಅದು ಎವರ್ಗ್ರೀನ್ ಆಗಿ ಉಳ್ಕೊಳತ್ತೆ. ನೀವು ಬೇಕಾದ್ರೆ ಪ್ರೂಫ್ ಆಗಿ ನೋಡ್ಬೋದು. 21 ಪ್ರಬಂಧ ಬಿಟ್ಟಿದ್ದೀನಿ, ಅದರಲ್ಲಿ ಎಲ್ಲವೂ ಇದ್ದಾವೆ. ಅದೇ ಹೇಳಿದ್ನಲ್ಲ, 2ನೇದು ಮಾತ್ರ ಇಲ್ಲ ಅಂತ ಹೇಳಿದ್ನಲ್ಲ, ಅದೊಂದಿಲ್ಲ. ಯಾಕೆ ಸುಮ್ಮನೆ ಹೇಳೋದು, ಸುಳ್ಳೆಲ್ಲ ಹೇಳಬಾರ್ದು. ಅದು ಮಾತ್ರ ಇಲ್ಲ, ಅದೊಂದು ಬಿಟ್ಟರೆ ಇನ್ನು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ಬೋದು ಎಲ್ಲದೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ. ಬಹಳ ಸಂತೋಷದ ಒಂದು ವಿಷಯ. ಅಷ್ಟೇ ಅಲ್ಲದೆ ನನಗೂ 1 ವೀಕಿನಿಂದ ಮಕ್ಕಳುಗಳು ನಿದ್ರೆ ಮಾಡ್ಲಿಕ್ಕೆ ಕೊಟ್ಟಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನಗೆ ನಿನ್ನೆ ರಾತ್ರಿ 12:30 1 ಗಂಟೆ ತನಕ ಮಕ್ಕಳುಗಳು, ನನಗೆ ನಿನ್ನೆ ಕ್ಲಾಸ್ ಮುಗಿಸ್ಲಿಕ್ಕೆ ಕೊಟ್ಟಿಲ್ಲ. ಆಮೇಲೆ ವಾಯ್ಸ್ ರೆಕಾರ್ಡು, ಮೆಸೇಜು, ಅದು ಇದು. ಬೆಳಿಗ್ಗೆ 4 ಗಂಟೆಗೆ ಗುಲ್ಬರ್ಗದ ಹುಡುಗರು ಶುರು ಮಾಡಿದ್ದಾರೆ ಮಕ್ಕಳುಗಳು. ಪಾಪ ಏನು ಮಾಡ್ತೀರಾ. ಇವತ್ತು ಅದೇ ಮಗು ಕೂಡ ಮತ್ತೆ 3 ಗಂಟೆಗೆ ಕಾಲ್ ಮಾಡಿದ್ದಾರೆ, ಮಿಸ್ ನಿಮ್ಮಿಂದ ನಮ್ಗೆ ಎಷ್ಟು ಹೆಲ್ಪ್ ಆಯಿತು, ಚೆನ್ನಾಗಿ ಬರೆದಿದ್ದೀವಿ ಮಿಸ್. ಆಗ ಅನಿಸ್ತು, ನನಗೆ ನಿದ್ರೆ ಮಾಡದೇ ಇದ್ರೂ ಬೇಜಾರಿಲ್ಲ, ಮಕ್ಕಳು ಬರೆದಿದ್ದಾರಲ್ಲ, ಅದಕ್ಕಿಂತ ಹೆಮ್ಮೆ ವಿಷಯ ಇನ್ನೊಂದಿಲ್ಲ ಅಂತ ಅನಿಸ್ತಾ. ಅದಕ್ಕೆ ಹೇಳ್ತಾ ಮಕ್ಕಳೇ ನೀವೆಲ್ಲ ಆನ್ಸರ್ ನೋಡ್ಕೊಂಡ್ಬಿಡಿ. ಆಲ್ ದಿ ಬೆಸ್ಟ್, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾ, ಹಾಗೆಯೇ ಮುಂದಿನ ವರ್ಷಕ್ಕೂ ಕೂಡ ನಿಮ್ಮ ಜೂನಿಯರ್ 9ನೇ ತರಗತಿ ಇರುವಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಹೇಳಿ, ಹಾಗೆ ಮತ್ತೆ ಹೆಚ್ಚಷ್ಟು ಪ್ರಯತ್ನ ಮಾಡಿ, ಮತ್ತೆ 100ಕ್ಕೆ 100 ತೆಗೆಸುವಷ್ಟು ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.